ಮುಕ್ತ ಸರ್ರ ಹೆಂಗಿದ್ರಿ? ಮದುಮಗ ಇದ್ದಂಗಿದ್ದಲ್ರಿ, ಹೆಂಗಾದ್ರಿ ಕೆಪ್ಪಣ್ಣ? ನನಗೆ ಹೇಳ್ತಿದ್ರಿಲ್ಲ, ಬರ್ತಿದ್ರಲ್ಲ, ನೀವೇನ್ ಕೈತಿದ್ದು ಕತ್ತೆ ನೀವು ಕಡೆಗೂ ಧರ್ಮಯ್ಯ ಸೇರ್ತಿಸ್ಕೊಂಡ ನೋಡು. ಧರ್ಮಯ್ಯ ಅಂತೇನ ಮತ್ತಿನ್ನೇ ಅಲ್ಲೇ ಹರಕೆ ತಪ್ಪಿಸ್ತಾ ಅಂತ ಅವನ ಮಗಳನ್ನ ಹರಕೆ ಕೊಟ್ಟವ, ಅದಕ್ಕೆ ಸೇರ್ತಿಸ್ಕೊಂಡ ನೋಡು. ಮತ್ತೆ ನೋಡ್ತಿರ್ಲೆ ದವಾಖಾನಿಗೆ ಎತ್ಕೊಂಡು ನಡೀರೆ. ದವಾಖಾನಿಗೆ ಒಯ್ರೆ ದವಾಖಾನಿಗೆ ಎತ್ತರ. ದಣಿ ಏನಾಯ್ತು ದಣಿ? ಹೋಗ ನೀ ತಾಂಬ. ಅಮ್ಮಿ ಇಲ್ಲಿ, ನಮ್ಮ ಅಮ್ಮಿ ಇಲ್ರಿ. ನಿಮ್ಗೇನಾಯ್ತು? ಅಮ್ಮಿ ಎಲ್ಲೋ? ಬಂದಿಲ್ಲ ಮೇಡಮ್. ಬಂದಿಲ್ಲ ಅಂದ್ರೆ ದೇವದಾಸಿ ಮಾಡ್ಬಿಟ್ರು. ನನ್ನ ಕೈಯಲ್ಲೂ
ಎಲ್ಲಿದ್ದಾಳ ಅವಳು? ಅಲ್ಲೇ ಇದ್ದಾಳೆ. 2 ದಿನದಲ್ಲಿ ಬರ್ತಾಳಂತ. ಅವಳೇ ಹೇಳಿದ್ಲ? ಸರಿ ಸನಿ ಸರಿ ಗರಿ ಸ ನಿ ಸದ ನಿ ಸ ಸರಿ ಸನಿ ಸರಿ ಗರಿ ಸ ನಿ ಸದ ನಿ. ಅವಳು ನನಗೆ ಸಿಗಲೇ ಇಲ್ಲ. 2 ದಿನದಲ್ಲಿ ಸುರಕ್ಷಿತವಾಗಿ ಕಳಿಸ್ಕೊಡ್ತೀನಿ ಅಂತ ಕಾಳಪ್ಪ ಹೇಳಿದಲ್ಲ. ಯಾವನ್ರಿ ಅವನು ಕಾಳಪ್ಪ? ಅದೇ ತಲೆ ಹಿಡ್ಕತಾನೆ. ಆದ್ರ ಮಾಡೋರ್ಗೆ ತಲೆ ಹಿಡ್ಕೊಂಡ್ ಸಾಕ್ಷಿ ಅವನ ಮಾತನ್ನ ನಂಬ್ಕೊಂಡ್ ಬಂದಿದ್ದೀರಲ್ಲ. ಯಾವಳ್ದ ಮಗಳ ತಪ್ಪಿಗೆ ನನ್ ಮಗಳು ದೇವದಾಸಿ ಆಗ್ಬೇಕಾಯ್ತು. ದೊಡ್ಡದಾಗಿ ಮಗಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರಿ. ಅದೇ ಹೆಂಗಸ್ರ ಮುಂದೆ ತೋರ್ಸೋ ಧೈರ್ಯನ ಅಲ್ಲಿ ತೋರ್ಸ್ಬೇಕಾಗಿತ್ತು. ಸತ್ತಾಗ ಪುಣ್ಯ ಆದ್ರೂ ಸಿಕ್ತಿತ್ತು. ಅವಳನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ. ನನ್ನ ಹೆಣ ಬೀಳ್ತಿತ್ತು ಅಲ್ಲಿ. ಬಚಾವಾಗಿದ್ದೆ ಹೆಚ್ಚು. ನನ್ನ ಮಗಳ ಮುಖ ನೋಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟೆ ಬಿಟ್ರು. ಆಮೇಲೆ ಅವಳನ್ನ ಯಮನವ್ವ ಎಲ್ಲ ಮಂಜಿ ರಾತ್ರಿಯಿಂದ ಕಾಣ್ತಿಲ್ಲ. ಆಗ್ಲೆಲ್ಲ ನನ್ನ ಮೆರವಣಿಗೆಯಲ್ಲಿ ಗಲಾಟೆ ಮಾಡ್ಕೊಂಡು ಓಡಾಡ್ತಿದ್ಲಂತೆ. ಬರ್ತಾಳೆ ಬಿಡು, ಎಲ್ಲೋಗ್ತಾಳೆ?
ಎಲ್ಲಿ ಹೋದ್ಲೋ ಏನು ಮಾಡ್ಕೊಂಡ್ಲೋ. ಏ ಯಮುನವ್ವ, ನೋಡು ನಿನ್ನ ಮಗಳು ಇಲ್ಲೇ ಬಂದು ಕುಂತವಳೆ. ಏ ಮಂಜಿ, ಎಲ್ಲೋಗಿದೆ ರಾತ್ರಿ? ಏನಾಯ್ತು? ಯಾಕೆ ಕೂತಿದ್ಯಾ? ಎಲ್ಲೋಗಿದೆ ರಾತ್ರಿ? ಏನೈತೆ ಮಂಜಿ, ಎಲ್ಲೋಗಿದ್ದೆ? ಆ ಮುಕ್ತೇಶ್ವರನ್ ಕಡೆಯವರು ಬಲ್ವಂತಾಗಿ ನನ್ನನ್ನ ಕೋಣೆಲ್ ಕೂಡ್ ಹಾಕಿದ್ರು. ನೀನೇನೋ ಮಾಡಿರ್ತೀಯಾ? ಹಾ, ನನ್ನ ಕಿವಿಗೂ ಬಿದ್ದೈತೆ. ಇವಳು ಹೋಗಿ ಆ ಮೆರವಣಿಗೆಯಲ್ಲಿ ಗಲಾಟೆ ಮಾಡಿದಾಳೆ. ಊರ್ದವ್ರು ಅದಕ್ಕೆ ತಡೆಯಕ್ಕಾಗುತ್ತಾ? ನಿನ್ಗೆ ಯಾಕೆ ಬೇಕಿದ್ದೀವಲ್ಲ? ನಿನ್ ಕೈ ಇದೆಲ್ಲ ತಡೆಯಕ್ ಸಾಧ್ಯನಾ? ಕೈಯಲ್ಲಿ ದುಡ್ಡಿರೋರ್ ಮುಂದೆ ಬೆನ್ನು ಬಾಗ್ಸಿ ನಿಲ್ಲೋರ್ ಮುಂದೆ ನನ್ನ ತೋಳು ಏನ್ ಮಾಡಕ್ಕಾಗತ್ ಹೇಳು? ಒಪ್ಪದ್ ಕೆಲ್ಸ ಮಾಡಿದೀರಾ. ಯಾವ್ದೋ ಮನೆ ಹೆಣ್ಮಗ್ಳನ್ ತಂದು ಇಲ್ಲಿ ರಾತ್ರಿ ಇನ್ಯಾರಿಗೂ ಒಪ್ಸಿ. ಅವನು ಬಂದು ಹಾಕಿನ ನಮ್ಮನೆ ಹೆಣ್ಮಗ್ರು ಹೊಡ್ಕೊಂಡೋಗಿಲ್ವಾ? ಹಾಗಂತ ಯಾವ್ದೋ ಹೆಣ್ಮಗ್ಳನ್ ತಂದು ದೇವ್ರಿಗೆ ಒಪ್ಸೋದ್ ಯಾವ ನ್ಯಾಯ? ಹಾ, ಗೇಟು ಅಂದಂಗೆ ಹೆಣ್ಣಿಗೆ ಹೆಣ್ಣು. ಯಾರೇನೇ ಪಾಪ ಮಾಡಿದ್ರು ಅವ್ರ ಪಾಪದ ಗಂಟನ್ನ ದೇವ್ರೆಲ್ಲೋ ಒಂದ್ ಕಡೆ ಎತ್ತಿಟ್ಟಿರ್ತಾನಂತೆ. ನಿನ್ನೆ ರಾತ್ರಿ ಆ ಮುಕ್ತೇಶ್ವರನ್ ಪಾಪದ ಗಂಟನ್ನ ಬಿಚ್ಚಿದಾನೆ ದೇವ್ರು. ಯಾರೋ ಮಚ್ಚಲ್ ಕೊಚ್ಚ ಹಾಕಿದಾರಂತೆ. ನಿನ್ ಗಂಡಂಗೆ ಯಾರೋ ಕೊಚ್ಚ ಹಾಕ್ದಂಗ್ ನೀನ್ ಯಾಕೆ ಹಿಂಗ್ ಕಿರ್ಚ್ಕೊತಿದ್ಯಾ? ಮುಕ್ತೇಶ್ವರ ಕೊಚ್ಚಾಕ್ಬಿಟ್ರ? ಇಲ್ಲ, ನಾವಿರೋಳು ಬದುಕಾಗಲ್ಲ. ನಾವಿರೋಳು ಬದುಕಾಗಲ್ಲ. ಮಂಜಿ, ಆ ಹುಡುಗಿ ನಾನು ಕೊಚ್ಚಾಕ್ಬಿಟ್ಲ? ನಾನು ಹೋಗಿ ಮುಖ್ಯಸ್ಥರಿಗೆ ಏನಾಗಿದೆ ನೋಡ್ಕೊಂಡ್ಬರ್ತೀನಿ. ಕಾಳಪ್ಪಂಗೆ ವಯಸ್ಸಿನ ನನಗೆ ಬೇರೆ ದಾರಿನೇ ಇರಲಿಲ್ಲ ರುಕ್ಮಿಣಿ. ನನಗೆ ನನ್ನ ಮಕ್ಕಳ ಮೇಲೆ ಪ್ರೀತಿ ಇಲ್ವಾ? ಸಂದರ್ಭ ಆಗಿತ್ತು. ಕಾಳಪ್ಪ ನನ್ನ ನಿಯತ್ತಿನ ಬಟ್ಟ. ಅವನು ನನಗೆ ದ್ರೋಹ ಮಾಡಲ್ಲ. ನಿಮ್ಮಂಥ ನೂರಾರು ದನಿಗಳು ಉಪ್ಪು ತಿಂದಿರ್ತಾನ ಅವನು. ಇರಬಹುದು, ಆದರೆ ಯಾರನ್ನು ನಮ್ದು ಹೇಳಕ್ಕಾಗತ್ತಾ? ಹುಡುಕ್ತಿರೋನಿಗೆ ಹುಲ್ಲಕಡ್ಡಿ ಸಿಕ್ತಾಗ ಅವನಾದ್ರೂ ಸಿಕ್ಕದ್ನಲ್ಲ. ಅಂತೂ ನಿಮ್ ದೆಸೆಯಿಂದ ನನ್ ಮಗಳು ಅಲ್ಲಿ. ಮುಚ್ಚ ಬಾಯಿ! ಪದೇ ಪದೇ ನನ್ನ ದೆಸೆಯಿಂದ ಅಂತ ಶಂಕ ಹೋಗೋಣ. ಇದರಾಗಿದ್ದು ನಿನ್ನಿಂದ, ಆ ನಿನ್ನ ಸೊಸೆಯಿಂದ. ಇಬ್ರು ಸೇರಿ ದೇವರಿಗೆ ಬಿಟ್ಟವನ್ನ ಮನೇಲಿ ಇಟ್ಕೊಂಡು ಸಾಕಿದ್ರೆ ನನಗೂ ಗೊತ್ತಿದೆ ಈ ಮನೆ ಮಾಡಿದ್ದು ಅಲ್ವಾ? ಇದು ಬರ ಕೆಲಸ ಅಲ್ವಾ? ಮೊದಲು ಹಚ್ಚಿತ್ತ ಒದ್ದು ಬುದ್ಧಿ ಕಲಿಸ್ತೀನಿ. ನನ್ನ ಮನೆ ಒಳಗೆ ವಿಷ ಸ್ವಲ್ಪ ಸಾಕ್ತಾ ಇದೆಯಾ? ಕತ್ತಲೆ ಕೋಣೆಯಲ್ಲಿ ಹುತ್ತ ಕಟ್ಕೊಂಡು ನನ್ನ ಮೇಲೆ ವೈರಿಗಳನ್ನ ತಯಾರು ಮಾಡ್ತಿದೀಯ. ಆವತ್ತು ನೀನು ದಿಕ್ಕೆಟ್ಟು ಬಂದಾಗ ಈ ಕೋಣೆಯಲ್ಲಿ ಆಶ್ರಯ ಕೊಟ್ಟು ನೀನು ಮಾನ ಪ್ರಾಣ ಕಾಪಾಡಿದೆ. ಆದ್ರೆ ನೀನು ನನ್ನ ಮಾನಕ್ಕೆ ಸಮಾಧಿ ಕಟ್ತಾ ಇದೀಯಾ? ಗಂಡಸ್ರ ಮಾನಕ್ಕೆ ಹೆಂಗಸ್ರು ಸಮಾಧಿ ಕಟ್ಟಕ್ಕಾಗಲ್ಲ ಮಾವ.
ಅದೇನಿದ್ರು ಗಂಡಸ್ರ ಕೆಲಸ. ಹೆಂಗಸ್ರಿಗೆ ಅವ್ರ ಮಾನ ಉಳಿಸ್ಕೊಂಡ್ರೆ ಸಾಕಾಗಿರುತ್ತೆ. ಮುಚ್ಚ ಮಾಡಿ ಮಾಡೋದನ್ನ ಮಾಡ್ಬಿಟ್ಟು ಈಗ ನಸುಗು ನಿಂತಲ್ಲ ಆಡ್ತೀಯ. ಆ ಕಲ್ಪನಾ ನೀನೇ ತರ ಕರ್ಕೊಂಡು ಬಂದು ಗುಟ್ಟಾಗಿ ಸಾಕೊಂಡಿದ್ದು. ನೀನು ಮರ್ಯಾದೆ ಉಳಿಸಿದ ಮನೆಗೆ ಬೆಂಕಿ ಇಡೋ ಪ್ರಯತ್ನ ಮಾಡಿದಲ್ಲ. ಓ, ಕಲ್ಪನನ್ ವಿಷಯನಾ? ಕಲ್ಪನನ ಇಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ ಯಾರು ಗೊತ್ತಾ? ನಿಮ್ಮ ಬುದ್ಧಿ ಇಲ್ಲದ ಮಗ ಹರಿಪ್ರಸಾದ. ಬುದ್ಧಿ ಇಲ್ಲದೆ ಇದ್ರು ಬುದ್ಧಿ ಇರೋರು ಮಾಡಿದ ಪಾಪನ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಮಾಡಿದಾನೆ. ಆ ಪಾಪ ಯಾರ ತಲೆ ಮೇಲಿನ ಬುತ್ತಿ ಅಂತ ಬಿಡಿಸಿ ಹೇಳ್ಬೇಕಾಗಿಲ್ಲ ಅಲ್ವಾ ಮಾವ? ನನ್ನ ಮಾತು ಇನ್ನೂ ಮುಗ್ದಿಲ್ಲ. ಏನೋ ಹೇಳ್ತಾ ಇದ್ರಿ, ನೀನು ಮಾನ ಉಳಿಸ್ದೆ, ನೀನು ಮರ್ಯಾದೆ ಕಾಪಾಡ್ದೆ ಅಂತ. ನನ್ನ ಮಾನ ಹೋಗೋ ಅಂತ ಪರಿಸ್ಥಿತಿ ಬಂದಿದ್ ಯಾರಿಂದ? ನಿಮ್ಮ ಮಗ. ಮರ್ತು ಬಿಟ್ರ? ಈ ಮನೆಯ ಹಿರಿಯ ಮಗ. ಆ ಅಯೋಗ್ಯ ಮಾಡಿದ ಪಾಪಕ್ಕೆ ನನಗೆ ಕತ್ಲು ಕೊನೆ ಶಿಕ್ಷೆ. ನಿಮ್ ಎರಡನೇ ಮಗ ಮಾಡಿದ ಪುಣ್ಯಕ್ಕೂ ಆ ಹುಡುಗಿಗೆ ಈ ಕತ್ಲು ಕೋಣೆ ಶಿಕ್ಷೆ. ಏನು ತಪ್ಪು ಮಾಡ್ದ ನಾನು, ಏನು ತಪ್ಪು ಮಾಡ್ದೆ ಇರೋ ಆ ಹುಡುಗಿಗೆ ಆಶ್ರಯ ಕೊಟ್ರೆ ಅದು ತಪ್ಪ? ಪುಣ್ಯದ ಕೆಲಸ. ಘನಂದಾರಿ ಕೆಲಸ ಮಾಡಿದ್ಯಾ? ನಮ್ಮನೆ ಸುಟ್ಟು ಪರವಾಗಿಲ್ಲ, ಬೇರೆ ಮನೆ ಉಳಿಬೇಕು. ನೀನು ಮಾಡಿದ ಪುಣ್ಯ ಕೆಲಸದಿಂದ ನಿನ್ನ ನಾದಿನಿ ನನ್ನ ಮಗಳು ಅಮ್ಮೆ. ಏನಾಗಿದ್ದಾರ ಗೊತ್ತಾ? ಸರಿ ಸನಿ ಸರಿ ಗಗರಿ ಸ ನಿ ಸರ ನೀ ಸ ಸರಿ ಸನಿ ಸರಿ ಗಗರಿ ಸ ನಿ ಸರ ಸರಿ ಗಗರಿ ಸ ನಿ ಸರ ನೀ ಸ ದೇವದಾಸಿ ಆಗಿದ್ದಾರೆ. ಮೊದಲೇ ಆ ಕಲ್ಪನಾ ನನಗೆ ಒಪ್ಪಿಸಿದ್ರೆ ನನ್ನ ಮಗಳಿಗೆ ಗತಿ ಬರ್ತಾ ಇರಲಿಲ್ಲ. ಬಿಡಲ್ಲ, ಯಾರು ಬಿಡಲ್ಲ ನಾನು. ಒಬ್ಬ ಮಗನಿಂದ ಸೊಸೆಗೆ ಕತ್ಲು ಕೋಣೆ ವಾಸ, ಇನ್ನೊಬ್ಬ ಮಗನಿಂದ ತಂಗಿಗೆ ದೇವದಾಸಿ ಪಟ್ಟ. ಛೇ! ಸರಿ ಸನಿ ಸರಿ ಗಗರಿ ಸ ನಿ ಸರ ನೀ ಆದ್ರೆ ಇದು ಎಲ್ಲದರ ಮೂಲ ಎಲ್ಲಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಸರಿ ಗಗರಿ ಕಲ್ಪನಾ ಇಲ್ಲಿಗೆ ಬರೋದಕ್ಕೆ ಯಾರು ಕಾರಣ? ನೀವೇ. ಸರಿ ಗಗರಿ ಸ ನಿ ಸರ ನೀ ಸ ನೀವು ಚಂದ್ರಗಿರಿಗೆ ಹೋಗದೆ ಇದ್ದಿದ್ರೆ ಹರಿ ನಿಮ್ ಜೊತೆ ಚಂದ್ರಗಿರಿಗೆ ಬರ್ದೇ ಇದ್ದಿದ್ರೆ ಇದ್ಯಾವುದು ನಡೀತಾ ಇರ್ಲಿಲ್ಲ. ಅಪ್ಪ ಮಾಡಿದ ಕರ್ಮ ಮಕ್ಕಳಿಗೆ ತಟ್ಟಾಗಾಯ್ತು, ಅದು ಹೆಣ್ಣು ಮಕ್ಕಳಿಗೆ.